ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್ನ ಮತ್ತೊಂದು ಎಪಿಸೋಡ್ಗೆ ನಿಮಗೆಲ್ರಿಗೂ ಸ್ವಾಗತ. ವೆಲ್ಕಮ್. ಇವತ್ತಿನ ಟಾಪಿಕ್ಕು ನ್ಯೂಕ್ಲಿಯರ್ ಫ್ಯಾಮಿಲಿ. ಛೇ, ನೆಂಟರು ಇದ್ದರೆ ಎಷ್ಟು ಚೆನ್ನ ಅನಿಸುತ್ತೆ. ಇದೇನೋ ಇದ್ದಕ್ಕಿದ್ದಂಗೆ ನೆಂಟರ ಮೇಲೆ ಪ್ರೀತಿ ಹೆಚ್ಚಾಯಿತೆ ಅಂತ ಕೇಳಬೇಡಿ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಿ ವಾಸ ಮಾಡೋ ನಮ್ಮಂಥ ಪ್ರದೇಶಗಳಿಗೆ ಮೊಟ್ಟ ಮೊದಲು ಎದುರಾಗೋ ವಿಪರ್ಯಾಸ ಅಂದರೆ ನೆಂಟರು, ಇಷ್ಟರು, ಬಂಧುಗಳು ಇಲ್ಲದೇ ಇರೋದು. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅಂತ ಒಂದು ಗಾದೆನೇ ಇದೆ, ಗೊತ್ತಲ್ಲ ನಿಮಗೆ? ಆ ಥರ ಪರಿಸ್ಥಿತಿ ನಮ್ಮದು. ಯಾಕೆ ಈ ಮಾತು ಬಗ್ಗೆ ಯೋಚನೆ ಮಾಡಿದೆ ಅಂದರೆ, ನಾವು ಭಾರತದಲ್ಲಿ ಹುಟ್ಟು ಬೆಳೆದು ಬಂದಾಗ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿದ್ದು ನಮ್ಮ ನೆರೆಹೊರೆ, ನಮಗೆ ಎಡತಾಕೋ ಎಲ್ಲರೂ ಕೂಡ, ಅಂದರೆ ಹಾಲು ಹಾಕುವ ಗವಳಿಗಿನಿಂದ ಹಿಡಿದು ಬಟ್ಟೆ ಒಗೆದು ಕೊಡೋ ಅಗಸನವರೆಗೆ ನಮ್ಮ ಜೊತೆಗೆ ಇರ್ತಿದ್ದ ಎಲ್ಲರೂ ಕೂಡ, ಹಾಗಾಗಿ ಹೇಳದೆ ಕೇಳದೆ ಬಂದು ಜಾಂಡ ಹೂಡೋ ನೆಂಟರುವರೆಗೂ ಕೂಡ ಎಲ್ಲರೂ ನಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರಿದ್ದಾರೆ. ನೀವು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿದ ಸ್ನೇಹಿತರು, ಮೇಷ್ಟ್ರು ಇವರೆಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಸೋದರ ಮಾವ, ಚಿಕ್ಕಪ್ಪ, ದೊಡ್ಡಮ್ಮ, ಸೋದರತ್ತೆ ಇಂಥದ್ರಿಂದ ನೀವು ಕಲ್ತಿದ್ದೇ ಹೆಚ್ಚಿರುತ್ತೆ. ಸ್ವಲ್ಪ ಯೋಚನೆ ಮಾಡಬೇಕಷ್ಟೇ. ಆದರೆ ಹುಟ್ಟಿದೂರಿಂದ ಸಾವಿರಾರು ಮೈಲ್ ದೂರ ಬಂದು ಬಿಟ್ಟಿರ್ತೀವಿ. ಅಬ್ಬಾ, ಯಾವ ನೆಂಟರು ಬಂದು ಒಕ್ಕರ್ಸ್ಕೊಳ್ಳಲ್ಲ ಅನ್ನೋ ಸಮಾಧಾನ ಒಂದು ಮಟ್ಟಿಗೆ ದಿನ ಹೋದಂಗೆ ಅದು ತನ್ನ ವಾಸ್ತವ್ಯವನ್ನೇ ಕಳ್ಕೊಳ್ತಾ ಹೋಗುತ್ತೆ. ಯಾಕೆ ಹೇಳಿ? ನಮ್ಮಲ್ಲಿ ನಡೆಯೋ ಅಪರ ಕಾರ್ಯಗಳಿಗೆ ಹೇಳಿಕೆ ಕೊಡೋದಕ್ಕೂ ಬಿಡೋದಕ್ಕೂ ಯಾರೂ ಇಲ್ಲ. ದೂರದಲ್ಲಿರೋ ಜನಗಳಿಗೆ ಫೋನ್ ಮಾಡಿ ಕರೆದಾಗ ಅವರು ಬರೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಕರೆಯೋ ಪ್ರಸಂಗ ಬರುತ್ತೆ ನೋಡಿ, ಅದೇ ನಿಜವಾದ ಕಷ್ಟದ ಕೆಲಸ. ನಾವು ಅಲ್ಲಿ ಬೆಳೆದು ಬಂದಾಗ ನಮಗೆ ಜನಬಳಕೆ ಬಹಳ ಇತ್ತು. ಆದರೆ ನಮ್ಮ ಮಕ್ಕಳಿಗೆ ಆ ರೀತಿ ಆಗೋದು ಕಷ್ಟ ಇದೆ. ಉದಾಹರಣೆಗೆ, ವರ್ಷಕ್ಕೊಂದ್ಸರ್ತಿನೋ 2 ವರ್ಷಕ್ಕೊಂದ್ಸರ್ತಿನೋ ಬೇಸಿಗೆ ರಜದಲ್ಲಿ ನಾವು ಹೋಗಿ ಪ್ರತಿ ವರ್ಷವೂ ಹೇಳಿಕೊಂಡು ಬೆಳೆಯೋ ಸಂಬಂಧಗಳಲ್ಲಿ ಏನು ಸ್ವಾರಸ್ಯ ಇರುತ್ತೆ ನೀವೇ ಹೇಳಿ? ಈಗ ಅಮೇರಿಕದಿಂದ ಹೋದ ಮಕ್ಕಳು ಅಲ್ಲಿ ಹೆಚ್ಚು ದಿನ ಇರೋಕ್ಕಾಗಲ್ಲ. ಇದ್ದಷ್ಟು ದಿನಗಳು ಕೂಡ ಆ ಒಂದು ಸಂಬಂಧಗಳ ನಡುವೆ ಬೆಳೆಯೋದಕ್ಕಾಗಲ್ಲ, ಬೆರೆಯೋದಕ್ಕಾಗಲ್ಲ. ಅದೆಲ್ಲ ಇರಲಿ. ನಾವಿಲ್ಲಿಗೆ ಬಂದ ಮೇಲೆ ನಾವು ಅಟೆಂಡ್ ಮಾಡಿರೋ ಮದುವೆ ಮುಂಜಿಗಳು ಬಹಳಷ್ಟು ಕಡಿಮೆ ಆಗಿದೆ. ಇನ್ನು ಉಪನಯನ, ಸೀಮಂತ ಕಾರ್ಯಕ್ರಮಗಳು ಅಂದರೆ ಏನು ಅನ್ನೋ ರೀತಿ ಬಂದುಬಿಟ್ಟಿದೆ. ಹಾಗೆ 10 ಅಥವಾ 20 ವರ್ಷಗಳಲ್ಲಿ ನಾವು ಅಟೆಂಡ್ ಮಾಡೋ ಫ್ಯೂನ್ರಲ್ ಪ್ರೋಗ್ರಾಮ್ಸ್ ಕೂಡ ಕಡಿಮೆನೇ. ಇನ್ನು ಕಿವಿ ಚುಚ್ಚೋ ಶಾಸ್ತ್ರ, ಕೂದಲು ತೆಗೆಸೋ ಶಾಸ್ತ್ರ, ಅಕ್ಷರಾಭ್ಯಾಸ ಅಂತ ಅಂದರೆ ಅದು ಯಾರಿಗೂ ಅರ್ಥನೇ ಆಗಲ್ಲ ಇಲ್ಲಿ. ಒಮ್ಮೊಮ್ಮೆ ಯೋಚನೆ ಮಾಡ್ತಿರ್ತೀನಿ, ನಾವು ಈ ರೀತಿ ನೆಂಟರಿಂದ ದೂರ ಇದ್ದಿದ್ದರಿಂದ ದೆಸೆಯಿಂದನೇ ಏನೋ ನಮ್ಮ ಮಕ್ಕಳು ಎಲ್ಲರೂ ಕೂಡ ಅಂಕಲ್, ಆಂಟಿ ಅಂತ ಕರೆದು ಸಲೀಸಾಗಿ ಮಾತಾಡ್ತಾ ಇರ್ತಾರೆ ಅನಿಸುತ್ತೆ. ಯಾಕಂದರೆ ಒಬ್ಬ ಸೋದರ ಮಾವನ ಜೊತೆ ಸೈಕಲ್ ಮೇಲೆ ಕುಳಿತು ಸವಾರಿ ಮಾಡಿ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಸೋದರತೆ ಬೈದಿದ್ದಂತೂ ಇಲ್ಲವೇ ಇಲ್ಲ. ಇಂಥ ಸಂದರ್ಭದಲ್ಲೇ ನಮಗನ್ಸೋದು, ಛೇ, ನೆಂಟರು ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಹಾಗಂತ ಬರೀ ನೆಂಟರದ್ದೇ ಒಂದು ಓವರ್ಲೋಡ್ ಕೂಡ ಆಗಬಾರ್ದು. ಅದು ಹಿತಮಿತವಾಗಿದ್ದರೆ ಅದರ ಸ್ವಾರಸ್ಯ ಬಹಳ ಚೆನ್ನಾಗಿರುತ್ತೆ. ಯಾಕಂದರೆ ನೀವು ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲಿ ಇರ್ತೀರ, ಸಡನ್ನಾಗಿ ನಿಮ್ಮ ಮನೆಗೆ 4-6 ಜನ ಏನಾದ್ರು ಬಂದು ಕೂತ್ಕೊಂಡ್ರೆ ಅವರಿಗೆ ಟೈಮಿಗೆ ತಿಂಡಿ, ಕಾಫಿ, ಟೀ, ಊಟ ಇದನ್ನೆಲ್ಲ ಮಾಡಿಕೊಡ್ತಾ ಅದರಲ್ಲಿ ನೀವೇ ಕಳೆದು ಹೋಗಿಬಿಡ್ತೀರ. ಯಾಕಂದರೆ ನಮಗೆ ನಾವು ಆ ಥರದ್ದು ಮಾಡ್ಕೊಳ್ಳಲ್ಲ, ಇನ್ನು ಉಳಿದವರಿಗೆ ಎಲ್ಲಿ ಮಾಡ್ತೀವಿ ಅನಿಸುತ್ತೆ. ನೆಂಟರು ಅಂದಾಗ ಮತ್ತೊಂದು ವಿಶೇಷ ಇರುತ್ತೆ ನೆಂಟರ ಜೊತೆಗೆ. ಯಾಕಂದರೆ ಈ ನೆಂಟರಿಗೆ ಅಲ್ವಾ ನಮ್ಮೆಲ್ಲ ಸೀಕ್ರೆಟ್ಗಳು ಗೊತ್ತಿರೋದು. ಈ ನೆಂಟರೇ ಅಲ್ವೇ ನಮ್ಮ ಬದುಕಿನ ಎಲ್ಲ ಏಳು ಬೀಳುಗಳಲ್ಲಿ ಜೊತೆಯಾಗಿದ್ದವರು. ಕೆಲವೊಂದು ಟೈಮ್ ಅನಿಸುತ್ತೆ, ನಾವು ನಮ್ಮವರ ನಡುವೆ ಇದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತೇನೋ ಅಂತ. ಒಂದು ಕಡೆ ನೆಂಟರ ಉಪಟಳ, ಉಪದ್ರವ ಅದು ಹೆಚ್ಚಾಗತ್ತೇನೋ ಅನಿಸುತ್ತೆ. ಮತ್ತೊಂದು ಕಡೆ ಅದು ಹೆಚ್ಚಾದಂಗೆ ಅಮೇರಿಕನ್ ನ್ಯೂಕ್ಲಿಯರ್ ಕುಟುಂಬಗಳೇ ವಾಸಿ ಅನಿಸುತ್ತೆ. ಈಗ ಎಲ್ಲೋ ಒಂದು ಕಡೆ ಮದುವೆಗೆ ಹೋಗಿರ್ತೀರ, ನೆಂಟರು, ಇಷ್ಟರು, ಬಂಧುಗಳು ಎಲ್ಲ ಇರ್ತಾರೆ. ಆ ಸಮಯದಲ್ಲಲ್ವಾ ಒಂದು ಮಾತು ಬರೋದು, ಒಂದು ಮಾತು ಹೋಗೋದು.
ಗುಲ್ಗಂಜಿ ಬಂಗಾರಕ್ಕೋಸ್ಕರ ನಮ್ಮ ಊರುಗಳಲ್ಲಿ ಎಷ್ಟೋ ಮದುವೆನೇ ನಿಂತೋಗಿದೆ. ಆಮೇಲೆ ಏನೂ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋರು ಕೂಡ ಮದುವೆ ಮುಂಜಿಗಳಿಗೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬರ್ತಾರೆ. ಇಂಥದ್ದನ್ನೆಲ್ಲ ನೋಡೋ ಒಂದು ಸೌಭಾಗ್ಯ ನಮಗೆ ಇಲ್ಲೆಲ್ಲೂ ಸಿಗೋದೇ ಇಲ್ಲ. ಹಾಗಾಗಿ ಈ ನೆಂಟರು, ಇಷ್ಟರು, ಬಂಧುಗಳು, ಆಮೇಲೆ ನಮ್ಮ ಊರಿನ ಏನು ಒಂದು ಪರಿಸರ ಇರ್ತಿತ್ತು, ಅಲ್ಲಿ ಮಾತಾಡೋರು, ಓಡಾಡೋರು ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಪರ್ಸನಾಲಿಟಿಗೆ ಅವ್ರದ್ದೇ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಅನ್ಬೇಕು. ಯಾಕಂದರೆ ಒಬ್ಬ ಹಾಲು ಮಾರೋ ಗೌಳಿಗ ಅವನು ಜೀವನ ಪರ್ಯಂತ ಅದೇ ಕೆಲಸ ಮಾಡಿಕೊಂಡು 2-3 ಜನ್ರೇಷನಿಗೂ ಕೂಡ ಅವನು ಸರ್ವಿಸ್ ಕೊಡ್ಬೋದು. ಹಾಗೆ ಒಂದು ಅಗಸನ ಫ್ಯಾಮಿಲಿ ಅಥವಾ ಬಟ್ಟೆ ಇಸ್ತ್ರಿ ಮಾಡಿಕೊಡೋರು ಅಥವಾ ತರಕಾರಿ ಮಾರೋರು ಫ್ಯಾಮಿಲಿಯ ಎಲ್ಲ ಏಳುಬೀಳುಗಳನ್ನು ನೋಡಿರ್ಬೋದು. ಹಾಗಾಗಿ ನಮ್ಮ ಮನೆ ಮುಂದೆ ತರಕಾರಿ ಮಾರ್ತಾ ಬಂದಿದ್ದವರು ಅವ್ರು ಹೇಗಿದ್ದಾರೆ, ನಿಮ್ಮ ಚಿಕ್ಕಪ್ಪ ಬಂದಿದ್ರಾ, ನಿಮ್ಮ ದೊಡ್ಡಮ್ಮ ಹೇಗಿದ್ದಾರೆ ಅಂತ ಕೇಳಿದ್ರೆ ಅದರಲ್ಲೇನೂ ಆಶ್ಚರ್ಯ ಇರಲ್ಲ. ಯಾಕಂದರೆ ಅವರಿಗೆ ನಮ್ಮ ಫ್ಯಾಮಿಲಿ ಹೊರಗೆ ಎಲ್ಲ ಗೊತ್ತಾಗಿರುತ್ತೆ. ಬರೀ ಒಂದು ರಸ್ತೆ ಮೇಲೆ ತರಕಾರಿ ಮಾರೋರೇ ಇಷ್ಟು ಹತ್ತಿರದಲ್ಲಿ ನಮಗೆ ಬೆರೆತು ನಮ್ಮ ಬೆಳವಣಿಗೆಗಳಲ್ಲಿ ಸೇರ್ಕೊಂಡು ಹೋಗಿರುವಾಗ ನಮ್ಮ ಸಂಬಂಧಿಕರು ಅಂದರೆ ಇನ್ನೂ ಎಷ್ಟೆಷ್ಟು ಸಮಯ ನಮ್ಮ ಜೊತೆಗೆ ಇರ್ತಿದ್ರು, ಎಷ್ಟೆಷ್ಟು ಸಂದರ್ಭಗಳಲ್ಲಿ ನಾವು ಅವ್ರ ಜೊತೆಗೆ ಹೊಂದ್ಕೊಂಡು ಬಾಳ್ತಾ ಇದ್ವಿ ಅಂತಂದೆಲ್ಲ ಯೋಚನೆ ಮಾಡಿಕೊಂಡಾಗ ಕೆಲವೊಂದು ಟೈಮ್ ದುಃಖ ಆಗುತ್ತೆ. ಯಾಕಂದರೆ ಒಂದು ಕಾಲದಲ್ಲಿ ಅವಿಭಕ್ತ ಕುಟುಂಬ ಅಂದರೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಒಂಥರ ನಾರ್ಮಲ್ ಆಗಿರೋದು. ಒಂದೊಂದು ಮನೆಗಳಲ್ಲಿ 10 ಜನ ಇರೋದು ಸಾಮಾನ್ಯ ಆಗ್ತಿತ್ತು. ಅದು ಕ್ರಮೇಣ ನಗರೀಕರಣ ಅದು ಇದು ಅಂತ ಅಂದ್ಕೊಂಡು ನ್ಯೂಕ್ಲಿಯರ್ ಕುಟುಂಬ ಆಯಿತು. ಅದು ಮುಂದೆ ಬೆಳೆದು ನಾವು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬಂದಾಗ ನ್ಯೂಕ್ಲಿಯರ್ ಕುಟುಂಬಗಳು ಇನ್ನೂ ಐಸೋಲೇಟ್ ಆಗಿ ಹೋಗ್ತಾ ಬಂತು. ಯಾಕಂದರೆ ಒಂದು ಮಗು ಬೆಳೀತಾ ಬಂದಾಗ ಅದಕ್ಕೆ ಅಜ್ಜ ಅಜ್ಜಿ ಕೊಡೋ ಒಂದು ಸಂಸ್ಕಾರ ತಂದೆ ತಾಯಿಗಳು ಕೊಡೋ ಸಂಸ್ಕಾರಕ್ಕಿಂತಲೂ ವಿಶೇಷವಾಗಿರುತ್ತೆ. ಅದು ಒಂದು ಜನ್ರೇಷನಿಂದ ಮತ್ತೊಂದು ಜನ್ರೇಷನ್ಗೆ ಒಂದು ಕೊಂಡಿಯಾಗಿ ಬೆಳೆಯದೇ ಹೋಗುತ್ತೆ. ಅದು ಇಲ್ಲದೇ ಇದ್ದರೆ ಅಜ್ಜ ಅಜ್ಜಿ ಮೊಮ್ಮಕ್ಕಳು ಬಹಳ ಒಳ್ಳೆಯ ಒಂದು ಸಂಬಂಧ ಅದು ಇಲ್ಲದೆ ಹೋದಾಗ ಏನಾಗುತ್ತೆ, ಏನೋ ಒಂದು ತಪ್ಪಿರೋ ಲಿಂಕ್ ಥರ ಕಾಣುತ್ತೆ. ಅದಕ್ಕೋಸ್ಕರ ಇವತ್ತು ಸಂಬಂಧಗಳ ಬಗ್ಗೆ ಯೋಚನೆ ಮಾಡ್ತಾ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ಚೆಂದ, ಅದ್ರ ಜೊತೆಗೆ ನೆಂಟರು ಇದ್ದರೆ ಇನ್ನೂ ಚೆಂದ ಅಂತ ಅನ್ನಿಸ್ತು. ನಿಮ್ಮ ಅನಿಸಿಕೆ ಹೇಳಿ.